ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನಿವತ್ತು ಇಲ್ಲಿ ಎಗ್ ಬಿರಿಯಾನಿ ಅಥವಾ ಎಗ್ ರೈಸ್ ಹಾಗೆ ಎಗ್ ಫ್ರೈಡ್ ರೈಸ್ ಏನಾದರೂ ಹೇಳ್ಬೋದು. ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಸ್ಟೇಟ್ ಚಿಕನ್ ಬಿರಿಯಾನಿ ಥರನೇ ಟೇಸ್ಟ್ ಇರುತ್ತೆ. ಬನ್ನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ಚಿಕ್ಕ ಚಿಕ್ಕದಾಗಿ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು, ಪಲಾವ್ ಎಲೆ, ಕಸೂರಿ ಮೇಥಿ, ಬಿರಿಯಾನಿ ಪೌಡರ್ ತಗೊಂಡಿದ್ದೀನಿ ಇಲ್ಲಿ. ಹಾಗೆ ಒಗ್ಗರಣೆಗೆ ನೋಡಿ 2 ಚಕ್ಕೆ, 2 ಲವಂಗ, ಏಲಕ್ಕಿ, ಮೆಣಸು ತಗೊಂಡಿದ್ದೀನಿ. ಅರಿಶಿನ ಪುಡಿ ಹಾಗೆ ಗರಂ ಮಸಾಲ ತಗೊಂಡಿದ್ದೀನಿ. ಮೊಟ್ಟೆಗಳು ಇಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ತಗೋಬೋದು. ನಾನಿಲ್ಲಿ 4 ತಗೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿನ ತಗೊಂಡಿದ್ದೀನಿ. ಇಲ್ಲಿ ಅಕ್ಕಿನ ನಾನು 1.5 ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇದರಲ್ಲಿ 1.5 ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅದೊಂದು 1/4 ಗಂಟೆ ನೆನೆಯಲಿ. ಸೊ ಇದು ಒಗ್ಗರಣೆದೆಲ್ಲ ರೆಡಿ ಆಗೋಷ್ಟರೊಳಗಡೆ ಅದು ನೆನೆದ್ಬಿಡುತ್ತೆ. ಇಲ್ಲಿ ಒಂದು ಕುಕ್ಕರ್ನಲ್ಲಿ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಆಯಿಲ್ ಬಿಸಿ ಆಗಿದೆ. ಸೊ ಒಂದೊಂದಾಗಿ ಇವಾಗ ಒಗ್ಗರಣೆ ಸೇರಿಸ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಮೆಣಸು, ಚಕ್ಕೆ ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಖಾರ ನೋಡಿ ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ಜಸ್ಟ್ ಲೈಟಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಬಿರಿಯಾನಿ ಪೌಡರ್ ಸೇರಿಸ್ತಾ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಮೆಣಸಿನ್ಕಾಯಿನ ಕಡಿಮೆ ಸೇರಿಸ್ಕೊತಾ ಇದ್ದೀನಿ. ಸೊ ಮಕ್ಕಳು ಕೂಡ ತಿನ್ನೋದ್ರಿಂದ ಖಾರ ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ ಅಂತ. ಸೊ ಇವಾಗ ಅದಾದಮೇಲೆ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕಸೂರಿ ಮೇಥಿ ಕೂಡ ಹಾಗೆ ಹಾಕ್ಕೊಂಡ್ಬಿಡ್ತೀನಿ. ಸೊ ಬನ್ನಿ ಇವಾಗ ಇದನ್ನೊಂದು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬಿರಿಯಾನಿ ಟೇಸ್ಟು ಚಿಕನ್ ಬಿರಿಯಾನಿ ಥರನೇ ಇರುತ್ತೆ. ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಚಿಕನ್ ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡ್ಬೋದು. ಖಾರ ರುಬ್ಬದೇನೆ ಈ ರೀತಿಯಾಗಿ ಎಗ್ ಬಿರಿಯಾನಿ ಅಂತಲೂ ಹೇಳ್ಬೋದು. ಮೊಟ್ಟೆನ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಂಡು ಕೂಡ ಇದಕ್ಕೆ ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡೆ. ಸೊ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಖಂಡಿತವಾಗ್ಲೂ ಮಾಡೋದು ಕಡಿಮೆನೇ. ಜಾಸ್ತಿ ಎಗ್ ರೈಸ್ ಅಂದರೆ ಅದು ಬಾಣಲಿನಲ್ಲಿ ಮಾಡೋ ಅಂಥದ್ದು ರೈಸ್ನ ಮಿಕ್ಸ್ ಮಾಡಿಕೊಂಡು. ಬಟ್ ಈ ರೀತಿಯಾಗಿ ಒಂದು ಸಲ ಮಾಡಿಬಿಟ್ಟು ನೋಡಿ, ಖಂಡಿತವಾಗ್ಲೂ ನೀವೇ ತುಂಬ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಾ. ಚಿಕನ್ ತಿಂದು ಬೇಜಾರಾಗಿದ್ದರೆ, ಬೋರ್ ಆಗಿದ್ದರೆ ಈ ಥರ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಮೊಟ್ಟೆಗಳನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 4 ಮೊಟ್ಟೆಗಳನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ಮೊಟ್ಟೆನ ಬೇಯಿಸ್ಕೊತಾ ಇದ್ದೀನಿ ಸಪ್ರೇಟಾಗಿ. ನೀವು ಬೇಕಿದ್ದರೆ 6, 8, 10 ಎಷ್ಟಾದರೂ ಆ್ಯಡ್ ಮಾಡ್ಕೋಬೋದು. ರುಚಿ ಜಾಸ್ತಿನೇ ಸಿಗುತ್ತೆ. ಸೊ ಇವಾಗ ನಾನು 4 ಮೊಟ್ಟೆನೂ ಸೇರಿಸ್ಕೊಂಡಿದ್ದೀನಿ. ಇದನ್ನಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಅದೇ ಒಗ್ಗರಣೆ ಜೊತೆಗೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡಿರಿ, ಇಲ್ಲಾಂದರೆ ತಳ ಸೀದೋಗ್ಬಿಡುತ್ತೆ. ಸೊ ಇದನ್ನೊಂದು 2 ಮಿನಿಟ್ಸ್ ಈ ಥರ ಬಿಟ್ಟರೆ ಈ ರೀತಿ ಆಗಿತ್ತು. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಸೊ ಕಟ್ ಮಾಡಿ ಇದು ಮೊಟ್ಟೆನ ಒಗ್ಗರಣೆಗೆ ಹಾಕ್ಕೋಬೇಕು. ಯಾಕೆಂದರೆ ಅದು ಎಣ್ಣೆದೆಲ್ಲ ಮೊಟ್ಟೆಗೆ ಫ್ಲೇವರ್ ಚೆನ್ನಾಗಿ ಹಿಡಿಯುತ್ತೆ. ಟೊಮೊಟೊ ಹಾಕಿದ್ಮೇಲೆ ಮೊಟ್ಟೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಮೊಟ್ಟೆ. ಹಾಗಾಗಿ ಸೊ ಇಲ್ಲಿ ಟೊಮೊಟೊನ ಸೇರಿಸ್ಕೊಂಡು ನಾನು ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಬೇಗ ಸ್ಮೂತ್ ಆಗಬೇಕಲ್ವ, ಸಾಫ್ಟ್ ಆಗಬೇಕಲ್ವ, ಅದಕ್ಕೋಸ್ಕರ ಉಪ್ಪಿನ ಪುಡಿ ಕೂಡ ಸೇರಿಸ್ಕೊತೀನಿ ಇವಾಗ. ಸೊ ಉಪ್ಪಿನ ಪುಡಿ ರುಚಿನ ನೋಡ್ಕೊಂಡು ಹಾಕ್ಕೊಳ್ಳೋಣ ನೆಕ್ಸ್ಟು. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಇವಾಗ ಇದೊಂದು ಮಿಕ್ಸ್ ಕೊಟ್ಬಿಟ್ಟು ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ಕೊಂಡ್ಬಿಟ್ರೆ ಈ ಟೊಮೊಟೊ ಕೂಡ ಸಾಫ್ಟ್ ಆಗುತ್ತೆ. ನೋಡಿ ಇಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಊರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. 1-2 ಸಲ ಈ ಥರ ತಿರುವು ಹಾಕೋಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ, ಮೊಟ್ಟೆ ಹಾಕಿದ್ದೀವಲ್ವ ಹಾಗಾಗಿ. ಸೊ ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ 1-2 ನಿಮಿಷ. ಸೊ ಇವಾಗ ಒಂದು 2 ನಿಮಿಷ ಆದಮೇಲೆ ಇದನ್ನು ತೆಗೆದ್ಬಿಟ್ಟು ನೋಡಿದ್ರೆ ಈ ರೀತಿಯಾಗಿ ಆಗಿತ್ತು. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಲೈಟಾಗಿ ಬಿಡ್ತಾ ಇದೆ. ತಳ ಏನು ಹತ್ತಿಲ್ಲ ನೋಡಿ. ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೊಂಡಿದ್ದು ನಾನು.
ಸೊ ಇವಾಗ ಇದಿಷ್ಟು ರೆಡಿಯಾಗಿದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಖಾರ ಮತ್ತು ಧನಿಯಾ ಪುಡಿ, ಬಿರಿಯಾನಿ ಪೌಡ್ರೆಲ್ಲ ಈ ಸ್ಟೇಜಲ್ಲಿ ಸೇರಿಸ್ಕೊತೀನಿ. ನೋಡಿ, ಖಾರದ ಪುಡಿ ತುಂಬ ಕಡಿಮೆ ಸೇರಿಸ್ಕೊತಾ ಇದ್ದೀನಿ ನಾನು, ಯಾಕೆಂದರೆ ಆವಾಗಲೇ ಹೇಳಿದೆ ಅಲ್ವಾ, ಬಿರಿಯಾನಿ ಪೌಡ್ರಲ್ಲಿ ಕೂಡ ಖಾರ ಜಾಸ್ತಿ ಇರುತ್ತೆ, ಹಾಗೆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಲ್ವಾ. ಸೊ ಧನಿಯಾ ಪುಡಿನ ಖಾರದ ಪುಡಿಗಿಂತ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ. ಸೊ ನೆಕ್ಸ್ಟು ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೊತೀನಿ. ನೀವು ಬಿರಿಯಾನಿ ಪೌಡರ್ ಯಾವುದಾದ್ರೂ ಸೇರಿಸ್ಬೋದು. ನಾನಿಲ್ಲಿ ತೇಜು ಸೇರಿಸ್ತಾ ಇದ್ದೀನಿ. ಸೊ ನೀವು ಯಾವ್ದು ಬೇಕಾದರೂ ಸೇರಿಸ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧಕ್ಕಿಂತ ಜಾಸ್ತಿ ಅಷ್ಟೇ ಸೇರಿಸ್ಕೊಂಡಿದ್ದು ಆ ಪ್ಯಾಕೆಟಲ್ಲಿ. ಸೊ ಅಷ್ಟು ಸಾಕಾಗಿತ್ತು. ನಾವಿಲ್ಲಿ ಒನ್ ಟೈಮಿಗೆ ಮಾಡ್ಕೋತಾ ಇದ್ವಿ. ಫುಲ್ ಹಾಕ್ಬಿಟ್ರೆ ಅದು ಖಾರನೂ ಜಾಸ್ತಿ ಆಗುತ್ತೆ, ಹಾಗೂ ಮಸಾಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನ ಪ್ರಮಾಣದಲ್ಲಿ ಸೇರಿಸ್ಕೊಂಡೆ. ಸೊ ಇದನ್ನು 1 ನಿಮಿಷ ಆ ಸ್ಮೆಲ್ ಹೋಗೋವರೆಗೂ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಮಸಾಲೆ ಪುಡಿದೆಲ್ಲ ಸ್ಮೆಲ್ ಹೋಗಲಿ. ಸೊ ಇವಾಗ ಆಗಿದೆ. ಎತ್ತಿಟ್ಕೊಂಡಂಥ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಸೊ ಅಕ್ಕಿನ ಸೇರಿಸ್ಕೊಂಡು ಒಂದೆರಡು ಮಿಕ್ಸ್ನ ಕೊಟ್ಕೊಳ್ಳೋಣ. ನೋಡಿ, ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಸಾಕಾಗುತ್ತೆ ಅನಿಸುತ್ತೆ. ಸೊ ಇಲ್ಲಿ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಮಸಾಲೆ ಸರಿಯಾಗಿದೆ. ನೀವು ಬೇಕಿದ್ರೆ ಒಂದು ಟೊಮೊಟೊ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ನಾನು ಒಂದು ಟೊಮೊಟೊ ಮಾತ್ರ ಸೇರಿಸ್ಕೊಂಡಿದ್ದು. ಇವಾಗ ನಾನು ಆ ಲೋಟದಲ್ಲಿ ಅಳತೆ ಮಾಡಿಕೊಂಡು 3 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ 1.5 ಲೋಟ ಅಕ್ಕಿಗೆ. ಸೊ ಮಿಕ್ಸ್ ಮಾಡೋಣ. ಸೊ ನೀವು ಇದೇ ಪ್ರೊಸೀಜರಲ್ಲಿ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ. ಖಂಡಿತವಾಗ್ಲೂ ಡಿನ್ನರ್ಗೂ ಕೂಡ ಸರಿ ಹೋಗುತ್ತೆ ಇದು. ನಾನಿವಾಗ ಈ ಉಪ್ಪನ್ನ ನೋಡ್ತಾ ಇದ್ದೀನಿ ಸರಿಯಾಗಿದೆಯಾ ಅಂತ. ಸ್ವಲ್ಪ ಸಪ್ಪೆ ಅನ್ನಿಸ್ತು, ಉಪ್ಪಿನ ಪುಡಿನ ಸೇರಿಸ್ಕೊಂಡೆ. ಇನ್ನೇನು ಕುದಿ ಬಂದೇ ಬಿಡ್ತು. ಆವಾಗಲೇ ಎತ್ತಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ರುಚಿಗೆ. ಇದನ್ನು ನೀವು ಡಿನ್ನರ್ಗೆ, ಬ್ರೇಕ್ಫಾಸ್ಟ್ಗೆ, ಲಂಚ್ಗೂ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸೊ ಒನ್ ಟೈಮಲ್ಲಿ ಸಾಂಬಾರು ಇಲ್ಲ ಅಂದಾಗ ಇದನ್ನು ಮಾಡ್ಕೋಬೋದು. ನೋಡಿ, ಕುದಿ ಬರ್ತಾಯಿದೆ. ನೀವು ಇಲ್ಲಿ ಬಿಸಿನೀರು ಕೂಡ ಆ್ಯಡ್ ಮಾಡ್ಕೋಬೋದು ಕಾಯಿಸಿಟ್ಕೊಂಡು. ಟೈಮ್ ಇದ್ದರೆ ತಣ್ಣೀರು ಕೂಡ ಆ್ಯಡ್ ಮಾಡಿ, ಪರವಾಗಿಲ್ಲ. ಬನ್ನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ತಗೊಳ್ಳೋಣ. ಸೊ ನೋಡಿ, ಇವಾಗೆಲ್ಲ ಏರ್ ಔಟ್ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರುದ್ರಾಗಿ. ಮಸಾಲೆ ಕೂಡ ಸರಿಯಾಗಿದೆ, ನೋಡಿದ್ರಿ ಅಲ್ವಾ. ಬನ್ನಿ ಮಿಕ್ಸ್ ಮಾಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಚಿಕನ್ ತರೋದಕ್ಕೆ ಟೈಮ್ ಇಲ್ಲ ಇವಾಗ ಅಂದಾಗ ಎಮರ್ಜೆನ್ಸಿಗೆ ನೀವು 4 ಮೊಟ್ಟೆ ಇದ್ದರೂ ಕೂಡ ಈ ರೀತಿ ಮಾಡ್ಕೊಬಿಡ್ಬೋದು. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಎಗ್ ಬಿರಿಯಾನಿ, ಎಗ್ ಫ್ರೈಡ್ ರೈಸ್, ಎಗ್ ರೈಸ್ ಏನಾದರೂ ಕರಿಬೋದು, ರೆಡಿ ಇದೆ ತಿನ್ನೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನಗೆ ಸಪೋರ್ಟ್ ಮಾಡ್ತಿರೋ ಅಂಥ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.